ಎನ್ಎಂಡಿ ಜಮೀರ್ ಅಹಮದ್ ದರ್ಗಾವಾಲೆ ಭೀಕರ ಹತ್ಯೆ ಪ್ರಕರಣ ಭೇದಿಸಿದ ಪೊಲೀಸರು 24 ಗಂಟೆಯೊಳಗೆ 5 ಆರೋಪಿಗಳ ಬಂಧನ. ಮುಂಡಗೋಡ್ ಪಟ್ಟಣದಲ್ಲಿ ನಡೆದಿದ್ದ ಎನ್ಎಂಡಿ ಜಮೀರ್ ಅಹಮದ್ ದರ್ಗಾವಾಲೆ ಅವರ ಭೀಕರ ಹತ್ಯೆ ಪ್ರಕರಣವನ್ನು ಮುಂಡಗೋಡ್ ಪೊಲೀಸರು ಚುರುಕಾಗಿ ಭೇದಿಸಿದ್ದಾರೆ. ಹತ್ಯೆ ನಡೆದ ಕೇವಲ 24 ಗಂಟೆಯೊಳಗೆ 5 ಆರೋಪಿಗಳನ್ನು ಬಂಧಿಸುವ ಮೂಲಕ ಪೊಲೀಸರು ವೇಗದ ಕಾರ್ಯಾಚರಣೆಗೆ ಮಾದರಿಯಾಗಿದ್ದಾರೆ. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನ ಅಂಬಿಕಾ ಸಾವ್ಜಿ ಹೋಟೆಲ್ನಲ್ಲಿ ಊಟಕ್ಕೆ ಕುಳಿತಿದ್ದ ವೇಳೆ ಜಮೀರ್ ಮೇಲೆ ದಾಳಿ ನಡೆದಿತ್ತು. ಆರೋಪಿಗಳು ಮೊದಲು ಅವರ ಕಣ್ಣಿಗೆ ಖಾರದ ಪುಡಿ ಎರಚಿ ನಂತರ ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಹತ್ಯೆ ನಡೆಸಿದರು. ಈ ಘಟನೆಯಿಂದ ಸ್ಥಳೀಯರಲ್ಲಿ ಭೀತಿಯ ವಾತಾವರಣ ಉಂಟಾಗಿತ್ತು. ಘಟನೆ ತಿಳಿದ ತಕ್ಷಣ ಮುಂಡಗೋಡ್ ಪೊಲೀಸರು ಅಲರ್ಟ್ ಆಗಿ 3 ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳ ಶೋಧ ಕಾರ್ಯಾಚರಣೆ ಆರಂಭಿಸಿದರು. ತೀವ್ರ ಬೆನ್ನಟ್ಟಿನ ನಂತರ ಬೆಂಗಳೂರಿನ ನೆಲಮಂಗಲ ಸಮೀಪ 5 ಬಂಧಿಸಲಾಯಿತು. ಬಂಧಿತ ಆರೋಪಿಗಳು ಮಂಜುನಾಥ್ ನಾಗೇಂದ್ರ ಕಾಜ್ಗಾರ್ ವಯಸ್ಸು 30, ಶ್ರೀಕಾಂತ್ ರಾಜಶೇಖರ್ ಕಿರಣ್ಣವರ್ ವಯಸ್ಸು 22, ಮಂಜುನಾಥ್ ವಿಷ್ಣು ಬೆಳಗಾವ್ಕರ್ ವಯಸ್ಸು 20, ಅಭಿಷೇಕ್ ಮಲ್ಲಿಕಾರ್ಜುನ್ ಬಡ್ಶೆಟ್ಟಿ ವಯಸ್ಸು 22, ದೀಪಕ್ ನಾಗರಾಜ್ ಹತ್ಯೆ ನಡೆಸಿದ ಬಳಿಕ ಕಾರಿನಲ್ಲಿ ಪರಾರಿಯಾಗುತ್ತಿದ್ದ ಆರೋಪಿಗಳನ್ನು ಪೊಲೀಸರು ನೆಲಮಂಗಲದಲ್ಲಿ ಅಡ್ಡಗಟ್ಟಿ ಬಂಧಿಸಿದ್ದಾರೆ. ಇವರಿಂದ 2 ಬೈಕ್, 1 ಕಾರು, ಕಂಟ್ರಿ ಮೇಡ್ ಪಿಸ್ತೂಲ್ ಹಾಗೂ 6 ಸಜೀವ ಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಮಂಜುನಾಥ್ ಕಾಜ್ಗಾರ್ ಮತ್ತು ಜಮೀರ್ ನಡುವೆ ಮೀಟರ್ ಬಡ್ಡಿ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಿಸಿದ ವೈಷಮ್ಯವೇ ಹತ್ಯೆಗೆ ಕಾರಣ ಎಂದು ತಿಳಿದು ಬಂದಿದೆ. ಸುಪಾರಿ ನೀಡಿ ಸಂಘಟಿತವಾಗಿ ಈ ಕೃತ್ಯ ನಡೆಸಲಾಗಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಈ ಪ್ರಕರಣದ ಕುರಿತು ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.